ನಮಸ್ಕಾರ. ಎಲ್ರಿಗೂ ಮತ್ತೊಮ್ಮೆ ಶುಭೋದಯ. ಇವತ್ತಿನ ಪದ್ಯ ಸರಳವಾಗಿದೆ, ರಮ್ಯವಾಗಿದೆ. ಒಂದು ರೀತಿಯಲ್ಲಿ ನಮ್ಮನ್ನು ನಾವೇ ಕೇಳಿಕೊಳ್ಳೋ ಪ್ರಶ್ನೆ ಅಥವಾ ನೀವು ಚರ್ಚೆ ಮಾಡಬೇಕಾದಂಥ ಪ್ರಶ್ನೆ ಮತ್ತು ಅದಕ್ಕೊಂದು ಸಣ್ಣ ಉತ್ತರ ಎಲ್ಲವೂ ಈ ಪದ್ಯದಲ್ಲಿ ಅಡಕವಾಗಿದೆ. ಪದ್ಯ ಹೀಗಿದೆ: ರವಿಗೆ ಭುವಿ ಕೇಂದ್ರವೋ, ಭುವಿಗೆ ರವಿ ಕೇಂದ್ರವೋ, ತಣಿವ ಇಬ್ಬನಿಯ ಕೇಳಲೋ, ಕುಸುಮಿಸುವ ಕಮಲವ ಕೇಳಲು, ಹಕ್ಕಿಯ ಹಾಡಲ್ಲಿ ಬೆಳಕ ಚಿತ್ತಾರದಲ್ಲಿ, ದುಂಬಿಯ ಝೇಂಕಾರದಲ್ಲಿ ಅಡಗಿಹುದು ಕೇಂದ್ರ, ಬಾಳ ಪ್ರೀತಿಯಲಿ ಎದ್ದೇಳು ಗೆಳೆಯ ಈ ದಿನವ ಮುದ್ದಿಸು. ಈಗ ರವಿ ಮತ್ತು ಭುವಿಯ ಸಂಬಂಧ ನಮಗೆ ಗೊತ್ತು. ಅವರು ಒಬ್ಬರನ್ನೊಬ್ಬರು ಸುತ್ತಾ ಇದ್ದಾರೆ ಅನ್ನೋದೇ ನಮ್ಮ ಕಲ್ಪನೆ. ಆದ್ದರಿಂದ ರವಿಗೆ ಭುವಿ ಕೇಂದ್ರನೋ ಅಥವಾ ಭುವಿಗೆ ರವಿ ಕೇಂದ್ರವೋ, ಯಾರನ್ನು ಕೇಳೋಣ ಅನ್ನೋದು. ರವಿಗೆ ಭುವಿ ಕೇಂದ್ರವೋ, ಭುವಿಗೆ ರವಿ ಕೇಂದ್ರವೋ, ತಣಿವ ಇಬ್ಬನಿಯ ಕೇಳಲು. ಈಗ ಇಬ್ಬನಿ ಬಿದ್ದಿದೆಯಲ್ಲ, ತಣಿತಾ ಇದೆ ಅಂದರೆ ಅದು ಬೇಗ ಆರು ಹೋಗುತ್ತೆ, ಅದು ತುಂಬ ಹೊತ್ತಿರಲ್ಲ. ಸೊ ಅದರಿಂದ ತಣಿವ ಇಬ್ಬನಿಯ ಅಥವಾ ತಣಿಪ ಇಬ್ಬನಿಯ ಕೇಳಲು, ಕುಸುಮಿಸುವ ಕಮಲವ ಕೇಳಲು. ಈಗ ತಾನೇ ಅರಳ್ತಾ ಇದೆ ಕಮಲ, ಸೂರ್ಯ ಬಂದಾಗಲೇ ಅದು ಅರಳೋದು. ಅದರಿಂದ ನೋಡಿ, ಕಮಲದ ದಂಟು ಬೇಸ್ ಇರೋದು ಭೂಮಿಯಲ್ಲಿ, ಆದರೆ ಅದು ಅರಳಬೇಕಾದ್ರೆ ಸೂರ್ಯ ಹುಟ್ಟಬೇಕು. ಹೀಗಾಗಿ ಇಬ್ಬನಿ ಬೀಳಬೇಕು ಅಂದರೆ ಮುಂಜಾವಾಗಬೇಕು, ಉದಯ ಆಗಬೇಕು. ಅದರಿಂದ ಇಬ್ಬನಿನ ಕೇಳೋ, ಈ ಕುಸುಮಿಸುವ ಕಮಲವನ್ನು ಕೇಳೋ. ಎಲ್ಲಿದೆ ಕೇಂದ್ರ? ಉದಯದ ಕೇಂದ್ರ ಎಲ್ಲಿದೆ ಅಂತ ಪ್ರಶ್ನೆ. ಹಕ್ಕಿಯ ಹಾಡಲ್ಲಿ ಬೆಳಕ ಚಿತ್ತಾರದಲ್ಲಿ, ದುಂಬಿಯ ಝೇಂಕಾರದಲ್ಲಿ ಅಡಗಿಹುದು ಕೇಂದ್ರ ಬಾಳ ಪ್ರೀತಿಯಲಿ. ಇದ್ಯಾವ ವಸ್ತುಗಳಲ್ಲೂ ಇಲ್ಲಪ್ಪ ಪ್ರೀತಿ. ಎಲ್ಲಿದೆ? ಹಕ್ಕಿಯ ಹಾಡಲ್ಲಿ. ಹಕ್ಕಿ ಹಾಡತ್ತದು ತಾನಾಗಿ ಖುಷಿಗೆ. ಹಾಗೆ ಬೆಳಕ ಚಿತ್ತಾರದಲ್ಲಿ, ಉದಯ ಆಗಬೇಕಾದ್ರೆ ರವಿ ಒಂದು ಬೆಳಕಿನ ಚಿತ್ರವನ್ನು ಮೂಡಿಸ್ತಾನೆ. ಆ ಚಿತ್ರದಲ್ಲಿ ದುಂಬಿಯ ಝೇಂಕಾರದಲ್ಲಿ, ದುಂಬಿಗೆ ಯಾರು ಸಂಗೀತ ಹೇಳ್ಕೊಡಲ್ಲ, ಅದು ತನ್ನದೇ ಆದ ಆಲಾಪ ಮಾಡುತ್ತೆ. ಹೀಗಾಗಿ ದುಂಬಿಯ ಝೇಂಕಾರದಲ್ಲಿ ಅಡಗಿಹುದು ಕೇಂದ್ರ ಬಾಳ ಪ್ರೀತಿಯಲಿ. ಎಲ್ಲೆಲ್ಲೋ ಹುಡುಕಬೇಡ ಹೊರಗಿನ ಕೇಂದ್ರಗಳು, ಅಡಗಿಹುದು ಎಲ್ಲಿ? ಬಾಳ ಪ್ರೀತಿಯಲಿ ಎದ್ದೇಳು ಗೆಳೆಯ ಈ ದಿನವ ಮುದ್ದಿಸು. ಆದ್ದರಿಂದ ಎದ್ದೇಳು, ಈ ದಿನವನ್ನು ಪ್ರೀತಿಸು, ಈ ಕ್ಷಣವನ್ನು ಮುದ್ದಿಸು. ಇದು ಇವತ್ತಿನ ಪದ್ಯದ ಆಶಯ. ಎಲ್ಲರೂ ಅದನ್ನು ಆಲಿಸುವ ಮತ್ತು ಆಚರಣೆಗೆ ತರುವ ಪ್ರಯತ್ನ ಮಾಡೋಣ. ನಮಸ್ಕಾರ.